ಇನ್ನೂ ಬದುಕಿ ಬಾಳಬೇಕಾಗಿದ್ದ ಅಕ್ಷಯ್ ಸಾವು ಮಹಾ ಅನ್ಯಾಯ ಅಂತ ಇಂದಿಗೂ ಜನ ಮಮ್ಮಲ ಮರುಗ್ತಾ ಇದ್ದಾರೆ. ಮನೆಯ ಆಧಾರ ಸ್ತಂಭದಂತೆ ಇದ್ದಂಥ ಮಗನ ಕಳೆದುಕೊಂಡ ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಆದರೆ ಇದಕ್ಕೂ ನಮಗೂ ಯಾವುದೇ ಸಂಬಂಧನೇ ಇಲ್ಲ ಅನ್ನೋ ಹಾಗೆ BBMP ವರ್ತನೆ ಮಾಡ್ತಾ ಇದೆ. ಇದರ ನಡುವೆ BBMP ಅಧಿಕಾರಿಗಳು ಅಕ್ಷಯ್ ಪರಿವಾರದವರ ಮೇಲೆ ಕೇಸ್ ವಾಪಸ್ಗೆ ಒತ್ತಡ ಹೇರುತ್ತಿದ್ದಾರಂತೆ. ಕೊಟ್ಟ ಮಾತು ತಪ್ಪಿದ್ರ BBMP ಆಫೀಸರ್ಸ್. ಕೇಸ್ ವಾಪಸ್ಗೆ ಅಕ್ಷಯ್ ಕುಟುಂಬಸ್ಥರಿಗೆ ಒತ್ತಡ. ಮರದ ಕೊಂಬೆ ತಲೆಯ ಮೇಲೆ ಬಿದ್ದು ಅಕ್ಷಯ್ 5 ದಿನಗಳ ಸಾವು ಬದುಕಿನ ಹೋರಾಟದಲ್ಲಿ ಸೋತು ಸಾವನ್ನಪ್ಪಿದ್ದ. ವಿಧಿಯ ಆಟದ ಮುಂದೆ ಸೋತು ಉಸಿರು ಚೆಲ್ಲಿದ್ದ. ಕುಟುಂಬವನ್ನ ಬಿಟ್ಟು ಅಗಲಿದ್ದ. ಅಕ್ಷಯ್ ಸಾವನ್ನಪ್ಪಿದ ಬಳಿಕ ಅಕ್ಷಯ್ ಕುಟುಂಬಸ್ಥರು ಪಾಲಿಕೆ ವಿರುದ್ಧ FIR ದಾಖಲಿಸಿದ್ರು. ಆದ್ರೆ ಇದೀಗ ಅದೇ FIR ಮೃತ ಅಕ್ಷಯ್ ಕುಟುಂಬಕ್ಕೆ ಟೆನ್ಷನ್ ತಂದಿಟ್ಟಿದೆ. ಅಕ್ಷಯ್ ಸಾವಿಗೆ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣವೆಂದು ಅಕ್ಷಯ್ ಸಹೋದರ ಬೆನಕರಾಜ್ ದೂರು ಕೊಟ್ಟಿದ್ದ. ದೂರಿನನ್ವಯ 4 ವಿರುದ್ಧ ಹನುಮಂತನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ಆದರೆ ಇದೀಗ ಕೇಸ್ ವಾಪಸ್ ಪಡೆಯಲು BBMP ಅಧಿಕಾರಿಗಳು ಒತ್ತಡ ಹಾಕ್ತಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಅಕ್ಷಯ್ ಆಸ್ಪತ್ರೆಯಲ್ಲಿದ್ದಾಗ ಕುಟುಂಬ ಖರ್ಚು ಮಾಡಿದ ಹಣ ಭರಿಸುವ ಭರವಸೆ BBMP ನೀಡಿತ್ತು. ಆದರೆ ಇದೀಗ BBMP ಅಧಿಕಾರಿಗಳು ಉಲ್ಟಾ ಹೊಡೆದಿದ್ದಾರಂತೆ. ಹಾಗಾದ್ರೆ ಅಕ್ಷಯ್ ಚಿಕಿತ್ಸೆ ವೇಳೆ ಕುಟುಂಬಸ್ಥರು ಆಸ್ಪತ್ರೆಗೆ ಕಟ್ಟಿರೋ ಹಣದ ಲೆಕ್ಕವನ್ನ ನೋಡೋದಾದ್ರೆ ಅಪೋಲೋ ಆಸ್ಪತ್ರೆಯ ಒಟ್ಟು ಬಿಲ್ 5,52,992 ರೂಪಾಯಿ. ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ ಕುಟುಂಬಸ್ಥರು ಕಟ್ಟಿರುವ ಹಣ 1,30,000. ಪ್ರಶಾಂತ್ ಆಸ್ಪತ್ರೆಯಲ್ಲಿ ಕಟ್ಟಿರುವ ಹಣ 19,500. ಸೀತಾ ಮೆಡಿಕಲ್ ಬಿಲ್ 4,951. ಪ್ರಶಾಂತ್ ಆಸ್ಪತ್ರೆಯಿಂದ ಅಪೋಲೋ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವೆಚ್ಚ 4,000. ಅಪೋಲೋ ಆಸ್ಪತ್ರೆಯಿಂದ ಕಿಮ್ಸ್ನಿಂದ ಮನೆಗೆ ಮೃತದೇಹ ಸಾಗಿಸಿದ ಆಂಬ್ಯುಲೆನ್ಸ್ ಖರ್ಚು 10,000. ಒಟ್ಟು 1,68,451 ರೂಪಾಯಿ ಹಣ ಖರ್ಚು ಮಾಡಿರುವ ಕುಟುಂಬಸ್ಥರು. BBMP ಅಪೋಲೋ ಆಸ್ಪತ್ರೆಗೆ ಕಟ್ಟಿದ ಹಣ 4,22,972 ರೂಪಾಯಿ. BBMPಯಿಂದ ಅಕ್ಷಯ್ ಕುಟುಂಬಸ್ಥರಿಗೆ ಕೊಡಬೇಕಾಗಿರುವ ಆಸ್ಪತ್ರೆ ಬಿಲ್ ಹಣ 1,68,451 ರೂಪಾಯಿ. BBMP ಅಧಿಕಾರಿಗಳು ಕೇಸ್ ವಾಪಸ್ ಪಡೆಯಲು ಒತ್ತಡ ಹಾಕ್ತಿದ್ದಾರೆಂದು ಅಕ್ಷಯ್ ಸಹೋದರ ಬೆನಕರಾಜ್ ಆರೋಪಿಸುತ್ತಿದ್ದಾರೆ. ಅಕ್ಷಯ್ನ ಆಸ್ಪತ್ರೆ ಸಂಪೂರ್ಣ ಖರ್ಚನ್ನ ನೋಡಿಕೊಳ್ತೀವೆಂದಿದ್ದ ಅಧಿಕಾರಿಗಳು ಇದೀಗ ಜಾರಿಕೊಳ್ತಿದ್ದಾರೆ. ಹಣ ಬೇಕು ಅಂದ್ರೆ ಕೇಸ್ ವಾಪಸ್ ಪಡಿತೀವಿ ಅಂತ ಲಿಖಿತ ರೂಪದಲ್ಲಿ ಬರೆದುಕೊಡಿ ಅಂತ BBMP ಅಧಿಕಾರಿಗಳು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಸಾವಿನ ಸೂತಕದ ನೋವಲ್ಲಿರೋ ಕುಟುಂಬಸ್ಥರಿಗೆ ಗಾಯದ ಮೇಲೆ ಬರೆ ಎಳೀತಾ BBMP. ತನ್ನ ತಪ್ಪನ್ನ ಹಾಗಾದ್ರೆ ಪರೋಕ್ಷವಾಗಿ ಒಪ್ಕೊಳ್ತಾ BBMP. ಯಾಕಂದ್ರೆ ಕೇಸ್ ವಾಪಸ್ ಪಡೆಯೋಕೆ ಒತ್ತಡ ಅಂದ್ರೆ ಒಂದು ರೀತಿಯಲ್ಲಿ ಹಾಗೆ ಅನ್ಸೋದ್ರಲ್ಲಿ ಅಚ್ಚರಿ ಇಲ್ಲ ಅಲ್ವಾ? ಕಣ್ಣೀರಲ್ಲೇ ದಿನ ದುಡ್ತಿರೋ ಕುಟುಂಬಸ್ಥರ ನೋವು ಹಾಗಾದ್ರೆ BBMPಗೆ ಕಾಣ್ತಿಲ್ವಾ? ಅಥವಾ ತಾನೇನು ತಪ್ಪೇ ಮಾಡಿಲ್ಲ, ದಿಸ್ ಈಸ್ ನಾಟ್ ಅಟ್ ಆಲ್ ಮೈ ರೆಸ್ಪಾನ್ಸಿಬಿಲಿಟಿ ಅನ್ನೋ ಧೋರಣೆನ ಆ ದೇವರೇ ಬಲ್ಲ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.